Now let me tell you something else. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. The Bible says that there is only one way to overcome sin. ದೇವರ ವಾಕ್ಯ ಹೇಳುತ್ತೆ ಪಾಪವನ್ನ ಜಯಿಸಲಿಕ್ಕೆ ಒಂದೇ ಒಂದು ದಾರಿ ಇದೆ. It is not by battling it. ಇದು ಒಂದು ಹೋರಾಟ ಮಾಡುವಂತದ್ದಲ್ಲ. Some of you know you have battled some sins like lust and anger and all, and you still have not conquered it. ನಿಮ್ಮಲ್ಲಿ ಗೊತ್ತಿದೆ ಈ ಒಂದು ಮೋಹಿಸುವಂತದ್ದು, ಕೋಪ, ಇದನ್ನು ಎಷ್ಟೊಂದು ಹೋರಾಡ್ತಾ ಇದ್ದೀರಾ, ಎಷ್ಟೋ ವರ್ಷಗಳಿಂದ ನೀವು ಜಯ ಹೊಂದಿಲ್ಲ. And some hatred, you have somebody, you still not able to conquer it. ಯಾರ ಬಗ್ಗೆನೂ ನಿಮಗೆ ಆ ದ್ವೇಷ ಇದೆ, ಅದನ್ನ ಜಯಗಳಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. Fighting against it, but you can't conquer it. ನೀವು ಅದರ ವಿರುದ್ಧವಾಗಿ ಹೋರಾಡ್ತಾ ಇದ್ರೆ ಆದ್ರೆ ಜಯ ಹೊಂದ್ತಾ ಇಲ್ಲ. I'll tell you, you fight for 100 years, you cannot conquer sin. ನಾನು ಹೇಳ್ತೀನಿ, ನೀವು 100 ವರ್ಷಗಳ ಕಾಲ ಹೋರಾಡ್ತಾ ಇರಿ, ನೀವು ಅದನ್ನ ಜಯಗಳಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. There's something else you need to help you in this fight. ಈ ಒಂದು ಹೋರಾಟದಲ್ಲಿ ನಿಮಗೆ ಇನ್ನೂ ಒಂದು ಅವಶ್ಯಕತೆ ಇದೆ. Romans 6:14. ರೋಮ 6ನೇ ಅಧ್ಯಾಯ 14ನೇ ವಚನ. Here it says, if you are under grace, sin cannot rule over you. ನೀವು ಕೃಪೆಯ ಕೆಳಗೆ ಇದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. So picture this like an umbrella over my head. ಇದನ್ನ ನಿಮ್ಮ ತಲೆಯ ಮೇಲೆ ಒಂದು ಕೊಡೆಯನ್ನ ಹಿಡಿದ ಹಾಗೆ ಅಂತ ಅನ್ಕೊಳ್ಳಿ. ಸಾರಿ ಬ್ರದರ್. Grace. ಕೃಪೆ. And so the rain cannot fall on me if you got an umbrella. ನಿಮ್ಮ ಮೇಲೆ ಆ ಒಂದು ಛತ್ರಿ ಅಥವಾ ಕೊಡೆ ಇದ್ರೆ ಮಳೆ ನೀರು ಬೀಳೋದಿಲ್ಲ ನಿಮ್ಮ ಮೇಲೆ. Not even one drop of rain will come on me. I got an umbrella over my head. ಒಂದು ತೊಟ್ಟು ಕೂಡ ಬೀಳೋದಿಲ್ಲ. ಯಾಕೆ ಅಂದ್ರೆ ನಿಮ್ಮ ಮೇಲೆ ಕೊಡೆ ಇದೆ. Grace is like that. ಕೃಪೆ ಹಾಗಾಗಿದೆ. Sin cannot, one drop of sin cannot come on me. ಒಂದು ತೊಟ್ಟು ಪಾಪ ಕೂಡ ನನ್ನ ಮೇಲೆ ಬರೋದಿಲ್ಲ. What does it say here? ಏನು ಹೇಳ್ತಾ ಇದೆ ಇಲ್ಲಿ? If you are under grace, sin cannot rule over you. ನೀವು ಕೃಪೆಯ ಅಡಿಯಲ್ಲಿದ್ರೆ ಆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. Why is anger ruling in your life? ಯಾಕೆ ಕೋಪ ನಿಮ್ಮ ಜೀವಿತದಲ್ಲಿ ಅಧಿಕಾರ ಮಾಡ್ತಾ ಇದೆ? You are not under grace. ಯಾಕೆ ಅಂದ್ರೆ ಆ ಕೃಪೆಯ ಅಡಿಯಲ್ಲಿ ನೀವು ಇಲ್ಲ. Why are you lusting with your eyes after other women? ಇನ್ನು ಬೇರೆ ಹೆಣ್ಣನ್ನ ನೋಡಿ ನೀವು ಮೋಹಿಸ್ತಾ ಇದ್ದೀರಾ? ಯಾಕೆ? You are not under grace. ಯಾಕೆ ಅಂದ್ರೆ ಆ ಕೃಪೆಯ ತಳದಲ್ಲಿ ನೀವು ಇಲ್ಲ. Why do you tell lies when you are in a difficult situation? ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಯಾಕೆ ಸುಳ್ಳು ಹೇಳ್ತೀರಾ? Because you are not under grace. ಯಾಕೆ ಅಂದ್ರೆ ಆ ಕೃಪೆಯ ಅಡಿಯಲ್ಲಿ ನೀವು ಇಲ್ಲ. Why do you fight with your wife or husband? ಯಾಕೆ ನಿಮ್ಮ ಗಂಡ ಅಥವಾ ಹೆಂಡತಿ ಜೊತೆ ಜಗಳ ಮಾಡ್ತೀರಾ? You are not under grace. ಯಾಕೆ ಅಂದ್ರೆ ಕೃಪೆಯ ಅಡಿಯಲ್ಲಿ ಇಲ್ಲ ನೀವು. You decide, I will not, from now on I'm not going to get angry. ನೀವು ನಿರ್ಧಾರ ಮಾಡ್ತೀರಾ, ನಾನು ಇನ್ನು ಮುಂದೆ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ. But in 2 days time you're angry again. ಆದ್ರೆ 2 ದಿವಸದಲ್ಲಿ ಮತ್ತೆ ಕೋಪ ಬರ್ತಾ ಇದೆ. Why? ಯಾಕೆ? You're not under grace. ಯಾಕೆ ಅಂದ್ರೆ ಆ ಕೃಪೆಯ ಅಡಿಯಲ್ಲಿ ನೀವು ಇಲ್ಲ. Sin is stronger than you. ಯಾಕೆ ಅಂದ್ರೆ ಪಾಪ ನಿಮಗಿಂತಲೂ ಬಲಶಾಲಿಯಾಗಿದೆ. You need the power of God's grace to overcome sin. ಆ ಒಂದು ಪಾಪವನ್ನ ಜಯಗಳಿಸಬೇಕು ಅಂದ್ರೆ ಆ ಕೃಪೆಯ ಬಲ ನಿಮಗೆ ಬೇಕಿದೆ. And when that grace comes, it becomes so easy. ಆ ಒಂದು ಕೃಪೆ ಬಂದಾಗ ಬಹಳ ಸುಲಭವಾಗುತ್ತೆ. See, for example, if there's darkness, thick darkness in a room. ಒಂದು ಉದಾಹರಣೆಗೆ ನೋಡಿ, ಒಂದು ಕೊಠಡಿಯಲ್ಲಿ ಪೂರ್ಣವಾಗಿ ಕತ್ತಲೆ ಇದೆ. You can't see anything, it's all dark. ಬಹಳ ಕತ್ತಲೆ ಇದೆ, ನಿಮ್ಗೆ ಏನು ಕಾಣಿಸೋದಿಲ್ಲ. But you put on the light switch. ಆ ಒಂದು ಲೈಟ್ ಬೆಳಕಿನ ಸ್ವಿಚ್ ಹಾಕಿದಾಗ Finally, light comes and drives away the darkness. ಆ ಬೆಳಕು ಬಂದು ಆ ಕತ್ತಲೆಯನ್ನ ಓಡಿಸಿಬಿಡುತ್ತೆ. You can even see small things in the room immediately. ಆ ಕೊಠಡಿಯಲ್ಲಿ ಇದ್ದಂತ ಚಿಕ್ಕ ವಸ್ತುಗಳನ್ನು ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. Grace is like that light. ಆ ಕೃಪೆ ಅನ್ನುವಂಥದ್ದು ಹಾಗೆ ಬೆಳಕಿದ್ದಂತೆ. How quickly that light drives away the darkness. ಎಷ್ಟು ಬೇಗ ಆ ಬೆಳಕು ಕತ್ತಲೆಯನ್ನು ಓಡಿಸುತ್ತೆ. There is no other way of fighting the darkness than trying to drive it away. ಆ ಒಂದು ಕತ್ತಲೆಯನ್ನ ಹೋರಾಡಿ ನಾವು ಹೊರಗಡೆ ತಳ್ಳಲಿಕ್ಕೆ ಸಾಧ್ಯವಿಲ್ಲ. The light must come, it will drive away the darkness. ಆ ಬೆಳಕು ಬಂದಾಗ ಅದೇ ಕತ್ತಲೆಯನ್ನ ಓಡಿಸುತ್ತೆ. That is, grace is like that. ಕೃಪೆ ಅಂತದ್ದಾಗಿ. So you must say, Lord, I want to know how to come under grace.
ಆದ್ರೆ ನಿಮಗೆ ಗೊತ್ತಿರಬೇಕು ಈ ಕೃಪೆಯ ಅಡಿ ಬರೋದು ಹೇಗೆ. Okay, now how did Jesus overcome sin? ಯೇಸು ಸ್ವಾಮಿ ಹೇಗೆ ಈ ಒಂದು ಪಾಪವನ್ನ ಜಯಗಳಿಸಿದ? From the time he was a child, Luke 2 verse 40. ಲೂಕ 2:40 ನಾವು ಹೀಗೆ ಓದ್ತೀವಿ. How did he grow up as a child without sinning? ಪಾಪವೇ ಇಲ್ಲದಂತೆ ಒಂದು ಮಗುವಾಗಿ ಬಾಲಕನಾಗಿ ಹೇಗೆ ಜಯಗಳಿಸಿದ್ರು? Even in his house. ಆತನ ಮನೆಯಲ್ಲಿ ಕೂಡ. He had 4 younger brothers, 2 younger sisters. ಅವರಿಗೆ 4 ಸಹೋದರರು, 2 ಸಹೋದರಿಯರಿದ್ರು. But he did not sin even once, even if they irritated him. ಅವರು ಎಷ್ಟೇ ಕೆರಳಿಸಿದ್ರು ಅವರು ಕೋಪ ಮಾಡ್ಕೊಳ್ಳಿಲ್ಲ. Have you ever seen a child like that? ಯಾವುದೇ ಒಂದು ಮಗುವನ್ನ ಹಾಗೆ ನೋಡಿದಿರಾ ನೀವು? Never get irritated, no matter how much the other children irritated. ಬೇರೆ ಯಾರೇ ಮಕ್ಕಳು ಎಷ್ಟು ಕೆಣಕಿಸಿದ್ರು ಕೋಪನೇ ಮಾಡ್ಕೊಳ್ಳದೆ ಇರುವಂತ ಮಗುವನ್ನ. Jesus was like that. ಯೇಸು ಸ್ವಾಮಿ ಹಾಗಿದ್ರು. How? ಹೇಗೆ? Luke 2:40. ಲೂಕ 2:40. Talking about Jesus growing up and becoming strong. ಯೇಸು ಸ್ವಾಮಿ ಬಾಲಕನಾಗಿ ಬೆಳೆದು ಬಲ ಹೊಂದುವುದನ್ನ ನಾವು ನೋಡ್ತೀವಿ. He says the grace of God was upon him. ದೇವರ ಕೃಪೆಯು ಆತನ ಮೇಲಿತ್ತು ಅಂತ ನೋಡ್ತೀವಿ. It was like an umbrella over him. ಅದು ಆತನ ಮೇಲೆ ಆ ಒಂದು ಕೊಡೆಯಂತಿತ್ತು. The grace of God was upon him. ದೇವರ ಕೃಪೆಯು ಆತನ ಮೇಲಿತ್ತು, ದಯವು ಆತನ ಮೇಲಿತ್ತು ಅಂತ ಹೇಳಿ. The first man who walked on the earth who had this umbrella of grace over him. ಮೊದಲ ವ್ಯಕ್ತಿ ಈ ಭೂಮಿ ಮೇಲೆ ನಡೆದಾತನು, ಆತನ ಮೇಲೆ ಆ ಒಂದು ಕೃಪೆಯು ಪೂರ್ಣವಾಗಿದ್ದಂತು ಇದ್ದದ್ದು. And according to Romans 6:14, sin could not fall on him. Rain could not fall. ರೋಮ 6:14 ಆಧಾರದ ಮೇಲೆ ಆತನ ಮೇಲೆ ಆ ಪಾಪ ಯಾವುದೇ ಅಧಿಕಾರವನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. Just like the rain cannot fall on you if you're an umbrella. ನೀವು ಆ ಒಂದು ಕೊಡೆಯ ಅಡಿಯಲ್ಲಿದ್ರೆ ಮಳೆಯ ನೀರು ಬೀಳೋದಿಲ್ಲ ಅಲ್ಲ ನಿಮ್ಮ ಮೇಲೆ, ಹಾಗೆ. So the next question is, ಮುಂದಿನ ಪ್ರಶ್ನೆ ಏನಂದ್ರೆ, how can I get this grace? ಈ ಒಂದು ಕೃಪೆಯನ್ನ ನಾನು ಹೇಗೆ ಹೊಂದಿಕೊಳ್ಳಬಹುದು? That is taught us in James chapter 4. ಯಾಕೋಬ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. And verse 6. 4ನೇ ಅಧ್ಯಾಯ 6ನೇ ವಚನ. God is opposed to the proud, but he gives grace to the humble. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ಆದರೆ ದೀನರಿಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. Remember this verse, James 4:6. ಯಾಕೋಬ 4:6ನೇ ವಚನವನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. He gives greater grace, it says here. ಇಲ್ಲಿ ಹೇಳುತ್ತೆ ಆತನಿಗೆ ಹೆಚ್ಚಾದ ಕೃಪೆಯನ್ನ ಅನುಗ್ರಹಿಸ್ತಾನೆ ಅಂತ. But to whom? ಯಾರಿಗೆ? To the humble. ಯಾರು ದೀನರಾಗಿರ್ತಾರೆ ಅವರಿಗೆ. So now we know how to come under this umbrella of grace. ನಿಮಗೆ ಇವಾಗ ಗೊತ್ತಿದೆ ಈ ಒಂದು ಕೃಪೆಯ ಒಂದು ಕೊಡೆಯ ಅಡಿಯಲ್ಲಿ ಹೇಗೆ ಬರೋದು ಅಂತ. Humble yourself like Jesus. ಯೇಸು ಸ್ವಾಮಿಯಂತೆ ನೀವು ತಗ್ಗಿಸ್ಕೊಳ್ಬೇಕು. Why? When is it you don't get grace? ನಿಮಗೆ ಯಾವಾಗ ಕೃಪೆ ಸಿಗೋದಿಲ್ಲ? When is it the umbrella goes away from over you? ಆ ಒಂದು ನಿಮ್ಮ ಮೇಲಿಂದ ಆ ಕೊಡೆ ಸರಿದು ಹೋಗಿಬಿಟ್ಟಾಗ. When you seek to become proud like the devil. ನೀವು ಆ ಸೈತಾನನಂತೆ ಅಹಂಕಾರಿ ಆಗೋದನ್ನ ಬಯಸುವಾಗ. Then you are following Satan, not Jesus. ನೀವು ಆ ಸಮಯದಲ್ಲಿ ಸೈತಾನನ್ನ ಹಿಂಬಾಲಿಸ್ತಾ ಇದ್ದೀರಾ, ಯೇಸು ಸ್ವಾಮಿಯನ್ನಲ್ಲ. You go down like Jesus. ಯೇಸು ಸ್ವಾಮಿಯಂತೆ ತಗ್ಗಿಸ್ಕೊಂಡು ಹೋದ್ರೆ God's umbrella will come on top of you. ನಿಮ್ಮ ಮೇಲೆ ಆ ದೇವರ ಒಂದು ಕೊಡೆ ಬರುತ್ತೆ. James 4:6. ಯಾಕೋಬ 4:6. Never forget that verse. ಆ ವಚನವನ್ನ ನೀವು ಇವಾಗ ಮರ್ತು ಬಿಡಿ. Now you turn 2 pages and come to 1 Peter 5. 2 ಆಳೆಗಳನ್ನ ತೆಗೆದು 1 ಪೇತ್ರ 5ನೇ ಅಧ್ಯಾಯಕ್ಕೆ ಬನ್ನಿ. And verse 5. 5ನೇ ವಚನ. Again it says the same thing. ಮತ್ತೆ ಅದೇ ಹೇಳ್ತಾ ಇದೆ. The last part. ಕಡೆಯ ಭಾಗ. God is opposed to the proud but gives grace to the humble. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. 1 Peter 5:5. 1 ಪೇತ್ರ 5:5. So I was thinking why God has repeated it after 2 pages again. ನಾನು ಯೋಚನೆ ಮಾಡ್ತಾ ಇದ್ದೆ, ದೇವರು ಯಾಕೆ ಕೆಲವೇ ಹಾಳೆಗಳಲ್ಲಿ ಈ ಒಂದು ವಿಷಯವನ್ನ ಮತ್ತೆ ಹೇಳ್ತಾ ಇದ್ದಾರೆ? Just after 2 pages. 2 ಪುಟಗಳ ನಂತರ. I think because he knows many people read the Bible very fast and they don't think about what they're reading.
ದೇವ್ರು ಹೀಗೆ ಅಂದ್ಕೊಂಡಿರ್ಬೋದು, ಬಹಳಷ್ಟು ಜನ ದೇವರ ವಾಕ್ಯ ಓದುವಾಗ ಬಹಳ ಬೇಗ ಬೇಗ ಓದ್ತಾರೆ, ಅವರು ಮರ್ತೋಗ್ಬಿಡ್ತಾರೆ ಅಂತ. So the Lord says, you missed it in James 4, I'll repeat it to you in 1 Peter 5. ಯಾಕೋಬ 4 ಏನಾದ್ರೂ ಮರ್ತು ಬಿಟ್ರೆ ನೀವು ಮತ್ತೆ 1 ಪೇತ್ರ 5 ತಿಳ್ಕೊಳ್ಬೇಕು ಅಂತ. It's like your father tells you to do something and then after some time he phones you again and says, did you do it? Reminding you. ಅದು ಹೇಗೆ ಅಂದ್ರೆ, ನಿಮ್ಮ ತಂದೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಹೇಳ್ತಾರೆ, ಸ್ವಲ್ಪ ಸಮಯದ ನಂತರ ಮತ್ತೆ ಕೇಳ್ತಾರೆ, ಆ ಕೆಲಸ ಮಾಡ್ದ ಅಂತ. And you say, oh, I forgot. That's why I'm reminding you, the father says. ಸೊ ನಾನು ಮರ್ತು ಬಿಟ್ಟೆ ಅಂತ ನೀವು ಹೇಳ್ಬೋದು. ಅವಾಗ ತಂದೆ ಹೇಳ್ತಾರೆ, ಹೌದು ನಾನು ನಿಮಗೆ God is reminding us again. ಮತ್ತೆ ಹೇಳ್ತಾರೆ, ಅವ್ರನ್ನ ಹೇಳ್ತಾರೆ ತಿಳ್ಕೊಳ್ಬೇಕು ಅಂತ. God reminds us. Give my key to the humble. ದೇವರು ಏನ್ ಹೇಳ್ತಾರೆ ಅಂದ್ರೆ, ನೀವು ದೀನರಾಗ್ಬೇಕು ಅಂತ. So we can overcome. ನಾವು ಜಯಗಳಿಸಬಹುದು. No sin can conquer you if you humble yourself all the time. ನೀವು ಯಾವಾಗಲೂ ದೀನರಾಗುವಂತವ್ರಾಗಿದ್ರೆ ಯಾವ ಪಾಪವು ನಿಮ್ಮ ಮೇಲೆ ಅಧಿಕಾರ ಮಾಡೋದಿಲ್ಲ. But you say, if I keep humbling myself like this, other people will take advantage of me. ನೀವು ಅನ್ಕೊಳ್ಬಹುದು, ನಾನು ಯಾವಾಗ್ಲೂ ತಗ್ಗಿಸ್ಕೊಳ್ತಾ ಇದ್ರೆ ಇತರರು ನನ್ನ ಮೇಲೆ ಅಧಿಕಾರವನ್ನ ನಡೆಸ್ತಾರೆ ಅಂತ. No, impossible. ಅದು ಸಾಧ್ಯವೇ ಇಲ್ಲ. 1 Corinthians 10 verse 13. 1 ಕೊರಿಂಥ 10:13 ಹೀಗೆ ಹೇಳುತ್ತೆ. 1 Corinthians 10:13. 1 ಕೊರಿಂಥ 10:13. Middle of that verse. ಮಧ್ಯಭಾಗದಲ್ಲಿ, God is faithful. He will never allow you to be tempted more than you're able to bear. ದೇವರು ನಂಬಿಗಸ್ತನು, ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಶೋಧನೆಯನ್ನ ಅನುಮತಿಸುವುದಿಲ್ಲ ಅಂತ ಹೇಳ್ತಾರೆ. He will not allow other people to trouble you more than you can bear it. ನಿಮ್ಗೆ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿ ಯಾರು ನಿಮಗೆ ತೊಂದರೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. In all my life, God has never allowed me to face a temptation that I cannot overcome. ನನ್ನ ಪೂರ್ಣ ಜೀವಿತದಲ್ಲಿ ದೇವರು ಇದನ್ನ ಅನುಮತಿಸೇ ಇಲ್ಲ. ನನ್ನ ಸಾಮರ್ಥ್ಯಕ್ಕೆ ಮೀರಿ ನಾನು ಒಂದು ಸಮಸ್ಯೆ ಮುಖಾಂತರ ಹೋಗೋದನ್ನ. But wherever I've been proud, the umbrella went away. ಎಲ್ಲೆಲ್ಲ ನಾನು ಅಹಂಕಾರಿಯಾಗಿದ್ದೇನೆ, ಈ ಒಂದು ಕೊಡೆ ಸರಿದು ಹೋಗಿದೆ. Then I fell. ನಂತರ Then I fell into sin. ನಂತರ ನಾನು ಆ ಪಾಪದಲ್ಲಿ ಬಿದ್ದೋಗ್ಬಿಡ್ತೀನಿ. Some anger, some bad thought came. ಕೆಲವು ಕೋಪ ಅಥವಾ ಕೆಟ್ಟ ಯೋಚನೆಗಳು ಬರುತ್ತೆ. I said, but why did I fall there? Why did I get angry there? ಯಾಕೆ ನಾನು ಕೋಪ ಮಾಡ್ಕೊಂಡೆ, ಆ ಸ್ಥಳದಲ್ಲಿ ಬಿದ್ದೆ ಸ್ವಾಮಿ ಅಂತ ಕೇಳ್ತೀನಿ. God says, you became proud. ದೇವ್ರು ಹೇಳ್ತಾರೆ, ನೀನು ಅಹಂಕಾರಿ ಆಗ್ಬಿಟ್ಟೆ. So the umbrella went away. ಅದಕ್ಕಾಗಿ ಆ ಕೊಡೆ ಸರಿದು ಹೋಗ್ಬಿಡ್ತು. And my brothers, sisters, that is why you sin. ನನ್ನ ಸಹೋದರ ಸಹೋದರಿಯರೇ, ಅದಕ್ಕಾಗಿ ನೀವು ಪಾಪ ಮಾಡ್ತೀರಾ. That is why Jesus never sinned. ಅದಕ್ಕಾಗಿ ಯೇಸು ಸ್ವಾಮಿ ಪಾಪ ಮಾಡ್ಲೇ ಇಲ್ಲ. Always humbled himself under the Father. ತಂದೆಯ ಕೆಳಗೆ ಅವ್ರು ಯಾವಾಗ್ಲೂ ತಗ್ಗಿಸ್ಕೊಂಡ್ರು. So to follow Jesus, the first thing you have to learn is to humble yourself all the time. ಯೇಸು ಸ್ವಾಮಿನ ಹಿಂಬಾಲಿಸೋ ವಿಷಯದಲ್ಲಿ ಮೊದಲನೇ ವಿಷಯ ಏನ್ ತಿಳ್ಕೊಳ್ತೀವಿ ಅಂದ್ರೆ, ನಮ್ಮನ್ನ ನಾವು ಯಾವಾಗ್ಲೂ ತಗ್ಗಿಸ್ಕೊಳ್ಬೇಕು. And that is what we have taught in CFC for 47 years. ನಾವು CFC ನಲ್ಲಿ ಕಳೆದ 47 ವರ್ಷಗಳ ಕಾಲ ಅದನ್ನೇ ನಾವು ಕಲಿಸಿದೀವಿ, ಬೋಧಿಸಿದೀವಿ. Let us pray. ಪ್ರಾರ್ಥಿಸೋಣ. Let us bow our heads. ನಮ್ಮ ತಲೆಗಳನ್ನು ಬಾಗಿಸಿ, Heavenly Father, ಪರಲೋಕ ತಂದೆಯೇ, we can understand this in theory. Help us to practice it every day. ನಾವು ಇದನ್ನ ವಿಷಯ ರೂಪಗಳಲ್ಲಿ ತಿಳ್ಕೊಳ್ತೀವಿ ಸ್ವಾಮಿ, ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಸಹಾಯ ಮಾಡು. In every situation. ಪ್ರತಿ ಸನ್ನಿವೇಶಗಳಲ್ಲಿ, in our home, ನಮ್ಮ ಕುಟುಂಬಗಳಲ್ಲಿ, the office, ಆಫೀಸ್ನಲ್ಲಿ, the factory, ಫ್ಯಾಕ್ಟರಿಗಳಲ್ಲಿ, when we travel in a bus, ನಾವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಕೂಡ, when we are with other believers, ಇತರ ವಿಶ್ವಾಸಿಗಳ ಒಟ್ಟಿಗೆ ಇರುವಾಗ, when we are with unconverted relatives, ನಮ್ಮ ಅವಿಶ್ವಾಸಿ ಬಂಧುಗಳ ಜೊತೆಲಿರುವಾಗ, when we are cheated by somebody in the shop, ಒಂದು ಅಂಗಡಿಯಲ್ಲಿ ಇತರರಿಂದ ಮೋಸಕ್ಕೆ ಒಳಗಾದಾಗ, help us to humble ourselves always. ಯಾವಾಗಲೂ ತಗ್ಗಿಸ್ಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ. So that we will always please you and never sin. ನಾವು ಯಾವಾಗಲೂ ನಿನ್ನ ಕೃಪೆಯನ್ನ ಪಡ್ಕೊಂಡು ಪಾಪ ಮಾಡದ ಹಾಗೆ. Help all the dear brothers and sisters who have heard this message today. ಇವತ್ತು ಕೇಳಿದ ಈ ಸಂದೇಶವನ್ನು ಎಲ್ಲ ಸಹೋದರ ಸಹೋದರಿಯರಿಗೆ ಸಹಾಯ ಮಾಡು. Help us to follow Jesus wholeheartedly. ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸಲಿಕ್ಕೆ ಸಹಾಯ ಮಾಡಿಸು. We pray in Jesus' name. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀವಿ.
Amen. ಆಮೆನ್.